ನಮಸ್ಕಾರ ಸ್ನೇಹಿತರೆ. ಬಿಜೆಪಿಯ ಕರ್ನಾಟಕದ ಮೊದಲ ಲಿಸ್ಟ್ ರಿಲೀಸ್ ಆಗೋಕ್ಕೂ ಮುಂಚೆ ಅದರಲ್ಲಿ ಯಾರ ಹೆಸರು ಇರಬಹುದು ಅಂತ ಕೇಳಿದಾಗ ತಟ್ ಅಂತ ನಮಗೆ ಹೆಸರು ಬರ್ತಾ ಇದ್ದಿದ್ದು ಪ್ರತಾಪ್ ಸಿಂಹ ಅವ್ರದ್ದು. ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಮಿಸ್ ಆಗಲ್ಲ ಅಂತಾನೆ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಇಂಥ ಪ್ರತಾಪ್ ಸಿಂಹರಿಗೆ ಮಿಸ್ ಆಗಿದ್ ಯಾಕೆ? ಇದಕ್ಕೆ ಯಾರ್ ಕಾರಣ? ಎಲ್ಲರೂ ಹೇಳ್ತಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೇ ಇದಕ್ಕೆ ಕಾರಣ ಅಂತ. ಸ್ನೇಹಿತರೆ, ಇದರ ಅಸಲಿ ಸತ್ಯನೇ ಬೇರೆ ಇದೆ. ಪ್ರತಾಪ್ ಸಿಂಹರನ್ನು ಟಾರ್ಗೆಟ್ ಮಾಡಿದ್ ಯಾರು? ಅವರೇ ಮಾಡಿಕೊಂಡ ಎಡವಟ್ಟುಗಳು ಏನು? ಸ್ಥಳೀಯ ನಾಯಕರು ಮತ್ತು ಬಿಜೆಪಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಪ್ರತಾಪ್ ಸಿಂಹ ಅವರು ಎಡವಿದ್ದೆಲ್ಲಿ? ಈ ಎಲ್ಲವನ್ನು ಚರ್ಚೆ ಮಾಡೋಣ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 2014ಕ್ಕೂ ಮುಂಚೆ ಮೈಸೂರು ಮತ್ತು ಕೊಡಗು ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿರ್ಲೇ ಇಲ್ಲ. ಆ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರ ಎಂಟ್ರಿ ಆದ ಮೇಲೆ 2014ರಲ್ಲಿ ಅದೇ ಸಮಯಕ್ಕೆ ಮೋದಿ ಅವರು ಸಹ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾರೆ. ಕಾಕತಾಳೀಯವೋ ಏನೋ ಎಂಬಂತೆ ಇದು ಪ್ರತಾಪ್ ಸಿಂಹರಿಗೆ ವರವಾಗಿ ಪರಿಣಮಿಸುತ್ತೆ. 2014ರಲ್ಲಿ ಪತ್ರಕರ್ತರಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತಹ ಪ್ರತಾಪ್ ಸಿಂಹರವರು ಮೈಸೂರು ಕೊಡಗು ಕ್ಷೇತ್ರದಿಂದ ನಿಂತು ಮೋದಿ ಅಲೆಯಲ್ಲಿ ಗೆದ್ದು ಬರ್ತಾರೆ. 2019ರಲ್ಲೂ ಸಹ ಯಾವುದೇ ಅಡೆತಡೆಗಳಿಲ್ಲದೆ ಅನಾಯಾಸವಾಗಿ ಮತ್ತೊಮ್ಮೆ ಟಿಕೆಟ್ ಪಡಿತಾರೆ. ಆದ್ರೆ 3ಕ್ಕೆ ಮುಕ್ತಾಯ ಏನೋ ಅನ್ನುವಂತೆ 3ನೇ ಬಾರಿಗೆ ಟಿಕೆಟ್ ಪಡೆಯುವಲ್ಲಿ ಪ್ರತಾಪ್ ಸಿಂಹ ವಿಫಲರಾಗಿದ್ದಾರೆ. ಈ ಮೂಲಕ ಹೈಕಮಾಂಡ್ ಅವರು ಕೊಟ್ಟ ಸಿಡಿಲಾಘಾತಕ್ಕೆ ಪ್ರತಾಪ್ ಸಿಂಹರವರು ವಿಲವಿಲ ಅಂತ ಒದ್ದಾಡಿದ್ದಾರೆ. ಸ್ನೇಹಿತರೆ, ರಾಜಕೀಯವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಈ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಅಂತ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಸೈಡ್ ಇಡೋಣ. ಅದು ಬಿಟ್ಟು ಬೇರೆ ಯಾವ ಕಾರಣ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ, ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದ ಹಿಂದೆ ಸ್ವತಃ ಸಿಂಹರವರು ಮಾಡ್ಕೊಂಡಂತ ಎಡವಟ್ಟುಗಳೇ ಕಾರಣ. ಸ್ವಲ್ಪ ಏನಾದ್ರೂ ಅವರು ಜಾಗರೂಕತೆ ವಹಿಸಿದ್ರೆ ಇವತ್ತು ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಕ್ಷೇತ್ರದಿಂದಾನೇ ಕಣಕ್ಕಿಳಿಬಹುದಾಗಿತ್ತು. ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರನ್ನು ಪ್ರತಾಪ್ ಸಿಂಹರವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದು ಇದು ಪ್ರಥಮ ಕಾರಣ. ಜನರು ಅವರ ಒಳ್ಳೆ ಕಾರ್ಯಗಳನ್ನ ಶ್ಲಾಘಿಸಬಹುದು, ಬೆಂಬಲ ಕೊಡಬಹುದು, ಮತ್ತೊಮ್ಮೆ ಆಯ್ಕೆಯಾಗಿ ಬನ್ನಿ ಅಂತ ಆಶೀರ್ವಾದ ಮಾಡಬಹುದು. ಆದರೆ ಅವರ ಪರವಾಗಿ ಎಲೆಕ್ಷನ್ ನಲ್ಲಿ ಕಾರ್ಯನಿರ್ವಹಿಸುವವರು ಕಾರ್ಯಕರ್ತರು, ರೂಟ್ ಲೆವೆಲ್ ಅಲ್ಲಿ ಇಳಿದು ಕೆಲಸ ಮಾಡೋರು ಕಾರ್ಯಕರ್ತರು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರು. ಅವರನ್ನೇ ಪ್ರತಾಪ್ ಸಿಂಹರವರು ನೆಗ್ಲೆಕ್ಟ್ ಮಾಡಿದ್ದರಿಂದ ಇದು ಅವರ ಟಿಕೆಟ್ಗೆ ಕೊಡಲಿ ಪೆಟ್ಟು ಕೊಡ್ತು. ಇನ್ನು ಎರಡನೇದಾಗಿ ಸಂಸತ್ ಭವನದ ಮೇಲೆ ಏನು ದಾಳಿ ಆಯ್ತು, ಆ ದಾಳಿನಲ್ಲಿ ಪ್ರತಾಪ್ ಸಿಂಹರವರು ಕೊಟ್ಟಂತಹ ಟಿಕೆಟ್ ನ ಬಳಸಿದ್ರು ಅನ್ನೋದು ಸಹ ಒಂದು ಕಾರಣ. ಸಂಸದರಾದವರು ಮೈಯೆಲ್ಲಾ ಕಣ್ಣಾಗಿರ್ಬೇಕಾಗತ್ತೆ. ಅದು ಭದ್ರತೆ ವಿಚಾರದಲ್ಲಿ ಪ್ರತಾಪ್ ಸಿಂಹರವರು ದೊಡ್ಡ ಲೋಪವನ್ನೇ ಎಸಗಿದ್ದಾರೆ ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆಗ್ಲೇ ಹೈಕಮಾಂಡ್ ಡಿಸೈಡ್ ಮಾಡಿತ್ತು ಪ್ರತಾಪ್ ಸಿಂಹರನ್ನು ಡೇಂಜರ್ ಝೋನ್ಗೆ ಹಾಕೋದು ಅಂತ. ಇನ್ನು 3ನೇ ಕಾರಣ ಏನಪ್ಪಾ ಅಂದ್ರೆ ಯದುವೀರ್ ಒಡೆಯರ್. ಈ ರಾಜಮನೆತನದವರ ಪ್ರಭಾವ ಬರೀ ಮೈಸೂರಿಗೆ ಅಷ್ಟೇ ಸೀಮಿತ ಅಲ್ಲ, ಅದರ ಸುತ್ತಮುತ್ತಲಿನ ಚಾಮರಾಜನಗರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಎಲ್ಲಾ ಡಿಸ್ಟಿಕ್ಗಳಲ್ಲೂ ಅವರ ಪ್ರಭಾವ ಇರೋದ್ರಿಂದ ಇದು ಆ ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರ ಕೊಡುತ್ತೆ ಅನ್ನೋದು ಬಿಜೆಪಿಯ 3ನೇ ಲೆಕ್ಕಾಚಾರ. ಈ ಎಲ್ಲ ತಪ್ಪುಗಳಿಂದಾಗಿ 3ನೇ ಬಾರಿನೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದ ಪ್ರತಾಪ್ ಸಿಂಹರಿಗೆ ಹೈಕಮಾಂಡ್ ಕೈ ಕೊಟ್ಟು ಟಿಕೆಟ್ ನ ಯದುವೀರ್ ಅವರ ಕೈಗೆ ಕೊಟ್ಟಿದೆ. ಬಿಜೆಪಿಯ ಹೈಕಮಾಂಡ್ ನ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಯದುವೀರ್ ಒಡೆಯರನ್ನು ನಿಲ್ಲಿಸುವ ಮೂಲಕ ಸುಲಭವಾಗಿ ಪ್ರತಾಪ್ ಸಿಂಹರಿಗಿಂತ ಈಸಿಯಾಗಿ ಈ ಕ್ಷೇತ್ರನ ಗೆದ್ದು ಬಿಡ್ಬೋದು ಮತ್ತು ಸುತ್ತಮುತ್ತಲಿನ ಕ್ಷೇತ್ರದ ಮೇಲೂ ಕಣ್ಣಾಕಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಇದು ಚಾಣಕ್ಯ ಅಮಿತ್ ಶಾ ಅವರ ತಂತ್ರ. ಈ ಶಾಕಿಂಗ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದ್ರಿಂದ ಕಾಂಗ್ರೆಸ್ ಅಂತೂ ದಿಗ್ಭ್ರಮೆಗೊಳಗಾಗಿದೆ ಅಂದ್ರೂ ತಪ್ಪಾಗಲ್ಲ. ಅಲ್ಲಿ ಈಗ ಸ್ವತಃ ಸಿದ್ದರಾಮಯ್ಯನವರೇ ಅವರ ಪುತ್ರನನ್ನು ಕಣಕ್ಕಿಳಿಸುವಂತಹ ಸ್ಥಿತಿ ಬಂದೊದಗಿದೆ. ಬೇರೆ ಯಾರು ನಿಂತ್ರು ಒಡೆಯರ್ಗೆ ಸರಿ ಸಮಾನವಾದ ಪೈಪೋಟಿ ನೀಡೋದು ಸಾಧ್ಯ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಅವರ ಪುತ್ರನನ್ನು ಬಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಈ ಕಣದಿಂದ ಅರಕೆ ಕುರಿಯಾಗಿ ಮತ್ತೆ ಲಕ್ಷ್ಮಣ್ ಅವರನ್ನೇ ಇಳಿಸೋ ಎಲ್ಲ ಸಾಧ್ಯತೆಗಳು ಇದಾವೆ. ಉತ್ತರ ಭಾರತದ ರಾಜಸ್ಥಾನದ ರಾಜವಂಶಸ್ಥ ಕುಟುಂಬ ಮತ್ತು ಮೈಸೂರಿನ ರಾಜರ ಕುಟುಂಬ ಸಂಬಂಧಿಕರು. ಅಲ್ಲಿ ಅವರು ಮಾಡಿರೋ ಲಾಬಿ ಸಹ ಇಲ್ಲಿ ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಡಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದೆ. ಇದು ಸಹ ಒಂದು ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ. ಇದರಿಂದ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದೇನಪ್ಪಾ ಅಂದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ಸಿಂಹರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಅಂತ ಇದ್ದವರಿಗೆ ಈ ಎಲ್ಲ ಬೇರೆ ಬೇರೆ ಬೆಳವಣಿಗೆಗಳು ಸಹ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣವಾಗಿವೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಂಹರಿಗೆ ಟಿಕೆಟ್ ಮಿಸ್ ಮಾಡಿ ಟಿಕೆಟ್ ಪಡೆದಂತ ಯದುವೀರ್ ಒಡೆಯರ್ ಅವರು ಈ ಕ್ಷೇತ್ರದಿಂದ ಗೆಲ್ಲಲು ಸಾಧ್ಯನಾ?
ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.